ನಮ್ಮೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಕಲಿಸ್ಕೊಡ್ತಿದ್ದೀವಿ. ಹಾಗಾದ್ರೆ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಮಸಾ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡಿವಿ. ಹಾಗಾದ್ರೆ ಮಸಾ ಅಂದ್ರೇನು? ಮಸಾ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಮಸಾ ಡೆಫಿನಿಷನ್ ಏನಪ್ಪಾ? ಮಹತ್ತಮ ಸಾಮಾನ್ಯ ಅಪವರ್ತನ. ಹಾಗಾದ್ರೆ ನಾವು ಮಸಾವನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? HCF ಅಂತ ಕರಿತೀವಿ. HCF ಫುಲ್ ಫಾರ್ಮ್ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೌದಾ? ಮಹತ್ತಮ ಅಂದ್ರೆ ಹೈಯೆಸ್ಟ್, ಸಾಮಾನ್ಯ ಅಂದ್ರ ಕಾಮನ್, ಅಪವರ್ತನ ಮೀನ್ಸ್ ಫ್ಯಾಕ್ಟರ್. ಹಾಗಾದ್ರೆ ಮಸಾ ಮತ್ತು HCF ಇನ್ ಡಿಫರೆನ್ಸ್ ತಿಳಿತಾ ನಿಮ್ಗೆ? ಮಸಾ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ, HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇವಾಗ ಇಲ್ಲಿ ನಿಮ್ಗೆ ಇವೆರಡರದ್ದು ಫುಲ್ ಫಾರ್ಮ್ ತಿಳಿತು. ಇವಾಗ ನೀವು ಅಂದ್ರೇನು? ಮಸಾ ಅಂದ್ರೇನು? ಮಸಾ ಅಂದ್ರ ಸಾಮಾನ್ಯ ಭಾಜಕಗಳ ಗುಣಲಬ್ಧವನ್ನ ನಾವು ಮಸಾ ಅಂತ ಕರಿತೀವಿ. ಮತ್ ಇನ್ನೊಂದು ಡೆಫಿನಿಷನ್ ಹೇಳುವುದಂದ್ರೆ ಎಲ್ಲಾ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ, ಎಲ್ಲಾ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಅತಿ ದೊಡ್ಡ ಸಂಖ್ಯೆ, ಅತಿ ದೊಡ್ಡ ಅಪವರ್ತನ ಇರ್ತಲ್ಲ, ಅದನ್ನ ನಾವು ಮಸಾ ಅಂತ ಕರಿತೀವಿ. ಹಾಗಾದ್ರೆ ಅಪವರ್ತನ ಹೊಸ ವರ್ಡ್ ಇದು. ಅಪವರ್ತನ ಅಂದ್ರೇನು? ಅಪವರ್ತನ ಅಂದ್ರ ದತ್ತ ಸಂಖ್ಯೆನ ಭಾಗಿಸುವ ಸಂಖ್ಯೆ. ಅಪವರ್ತನ ಅಂದ್ರೇನು? ದತ್ತ ಸಂಖ್ಯೆನ ಭಾಗಿಸುವ ಸಂಖ್ಯೆನ ನಾವು ಅಪವರ್ತನ ಅಂತ ಕರಿತೀವಿ. ಹಾಗಾದ್ರೆ ಈ ಅಪವರ್ತನವನ್ನ ನಾವು ಯಾವ ರೀತಿ ಬರಿತೀವಿ ಅನ್ನೋದನ್ನ ಇಲ್ಲಿ ನೋಡ್ರಿ. ಹಾಗಾದ್ರೆ ನಾವು ಇಲ್ಲಿ ಮೊದಲಿಗೆ ನಿಮ್ಗೆ ಏನ್ ಕಲಿಸ್ತೇನೆ? ನಾನು ಅಪವರ್ತನವನ್ನ ಬರೀದ್ ಕಲಿಸ್ತೇನೆ. ಅಪವರ್ತನವನ್ನ ಯಾವ ರೀತಿ ಬರಿಬೇಕಂದ್ರ ಒಂದರ ಅಪವರ್ತನವನ್ನ ಬರಿಬೇಕಂದ್ರ ನೀವು ಫಸ್ಟಿಗೆ ಒಂದು ಯಾವ ಮಗ್ಗಿ ಒಳಗೈತಿ? ಒಂದ್ರ ಮಗ್ಗಿ ಒಳಗೈತಿ, ಹೌದಾ? ನೆಕ್ಸ್ಟ್ ಬರ್ರಿರಿ ಎರಡರ ಅಪವರ್ತನ. ಎರಡು ಯಾವ ಮಗ್ಗಿ ಒಳಗೈತಿ? ಕಾಮನ್ ಆಗಿ ಒಂದ್ರ ಮಗ್ಗಿ ಒಳಗೈತಿ, ಎರಡರ ಮಗ್ಗಿ ಒಳಗೈತಿ. ಇವಾಗ ನೆಕ್ಸ್ಟ್ ಮೂರ್ ತಗೊಂಡು ನಾವು ಮೂರರ ಅಪವರ್ತನಗಳನ್ನ ಬರಿತೇವಿ. ಒಂದ್ರ ಮಗ್ಗಿ ಒಳಗೈತಿ, ಮೂರರ ಮಗ್ಗಿ ಒಳಗೈತಿ. ನಾಲ್ಕರ ಅಪವರ್ತನವನ್ನ ಬರೀರಿ. ನಾಲ್ಕರ ಅಪವರ್ತನ ಒಂದ್ರ ಮಗ್ಗಿ ಒಳಗೈತಿ, ಎರಡರ ಮಗ್ಗಿ ಒಳಗೈತಿ, ನಾಲ್ಕರ ಮಗ್ಗಿ ಒಳಗೈತಿ. ಹೌದಾ? 1 2 4. ಒಂದ ನಕಲೆ 4, 2 ಏಳ್ಲೆ 4, 4 ಒಂದ್ಲೆ 4. ಈ ರೀತಿಯಾಗಿ ಆ ಮಗ್ಗಿಗಳು ಆ ಸಂಖ್ಯೆಗಳು ಯಾವ ಮಗ್ಗಿ ಒಳಗ್ ಬರ್ತಾವಲ್ಲ ಅವುಗಳನ್ನ ನಾವೇನ್ ಮಾಡ್ಬೇಕಿಲ್ಲಿ ಬರಿಬೇಕು. ಇವಾಗ 5ರ ಅಪವರ್ತನ ಬರೀರಿ. 1 ಮತ್ತು 5. 6ರ ಅಪವರ್ತನ 1 2 3 6. 1 6ಲೆ 6, 3 ಏಳ್ಲೆ 6, 2 3ಲೆ 6. ಹೌದಾ? 7ರ ಅಪವರ್ತನವನ್ನ ಬರೀನು. 1 7. 8ರ ಅಪವರ್ತನವನ್ನ ಬರೀನು. 1 2 4 8. 1 8ಲೆ 8, 2 9ಲೆ 8, 4 7ಲೆ 8. ಹೌದಾ? 8ರ ಅಪವರ್ತನ ಬರ್ದ್ವಿ. ನೆಕ್ಸ್ಟ್ 9ರ ಅಪವರ್ತನವನ್ನ ಬರೀನು. 1 3 9. 10ರ ಅಪವರ್ತನ 1 2 5 10. ಇವಾಗ 11ರ ಅಪವರ್ತನವನ್ನ ಬರೀನು ನಾವು. 1 11. 12ರ ಅಪವರ್ತನವನ್ನ ಬರೀನು. 1 2 3 4 6 12. ಬಾಳ ಬಂದು ಕನ್ಫ್ಯೂಷನ್ ಆಕೈತಿ. ಯಾವ್ದಾದ್ರು ನಾವು ನಡು ಸಂಖ್ಯೆನ ಬಿಟ್ಟಿವಿ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಹೇಳ್ತೇನೆ ನೋಡ್ರಿ. 1 12ಲೆ 12, 6 7ಲೆ 12, 4 3ಲೆ 12, 3 4ಲೆ 12. ಈ ರೀತಿಯಾಗಿ ನಾವು ಈ ಸಂಖ್ಯೆಗಳನ್ನ ಗುಣಿಸ್ತಾ ಹೋಗ್ಬೇಕು. ಅವಾಗ ನಮ್ಗ ಯಾವ ಸಂಖ್ಯೆನೂ ಬಿಟ್ಟಿಲ್ಪ ಅನ್ನೋದು ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ 13ರ ಅಪವರ್ತನ 1 13. 14ರ ಅಪವರ್ತನ 1 2 7 14. 1 14ಲೆ 14, 2 7ಲೆ 14, 7 2ಲೆ 14. ತಿಳಿತಾ? ಇವಾಗ ನೆಕ್ಸ್ಟ್ 15. 15ರ ಅಪವರ್ತನ 1 3 3 5ಲೆ 15, 5 3ಲೆ 15, 15 1ಲೆ 15. ತಿಳಿತಾ? ಈ ರೀತಿಯಾಗಿ ನಾವು ಅಪವರ್ತನಗಳನ್ನ ಬರಿಬೇಕು. ಹಾಗಾದ್ರೆ ಎಲ್ಲಾ ಸಂಖ್ಯೆಗಳಿಗೂ ಕಾಮನ್ ಆಗಿ ಏನಿರ್ತ? 1 ಅಪವರ್ತನ ಆಗಿರ್ತೈತಿ. ಮತ್ತು ಅದೇ ಸಂಖ್ಯೆ ಯಾವ ಸಂಖ್ಯೆಯ ಅಪವರ್ತನವನ್ನ ಬರಿತಿರ್ತೇವೆ ನಾವು ಅದ್ರೊಳಗ 1 ಕಾಮನ್ ಆಗಿರ್ತೈತಿ. ಮತ್ತ ಅದ ಸಂಖ್ಯೆ ಯಾವ ಸಂಖ್ಯೆ ಬರಿತಿರ್ತಿರಲ್ಲ ದತ್ತ ಸಂಖ್ಯೆ, ಆ ಸಂಖ್ಯೆ ಅದ್ರ ಅಪವರ್ತನ ಆಗಿರ್ತೈತಿ. ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಾವೇನ್ ಕಲಿಬಹುದು ಇಲ್ಲಿ ಅಪವರ್ತನ ಬರಿ ಮುಂದ? ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ.
ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ 1 ಮತ್ತು ದತ್ತ ಸಂಖ್ಯೆ. ಇದನ್ನಿಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಅವಿಭಾಜ್ಯ ಸಂಖ್ಯೆ ಬಂತಂದ್ರ ಅದ್ರ ಅಪವರ್ತನ ಏನಾಗಿರ್ತೈತಿ? 1 ಇರ್ತೈತಿ. ಮತ್ತ ಯಾವ ಸಂಖ್ಯೆ ಬರೀತಿರ್ತಿರಲ್ಲ ಆ ಸಂಖ್ಯೆ. ಉದಾಹರಣೆಗೆ 2 ತಗೋರಿ, 1 2. 5 ತಗೋರಿ, 1 5. 3 ತಗೋರಿ, 1 3. 7 ತಗೋರಿ, 1 3. ಇವಾಗ ನೆಕ್ಸ್ಟ್ 11 ತಗೋರಿ, 1 11. 13 ತಗೋರಿ, 1 13. ಹಾಗಾದ್ರೆ ಇಲ್ಲಿ ನಾವ್ ಏನ್ ಹೇಳ್ಬೋದು? ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ 1 ಮತ್ತು ದತ್ತ ಸಂಖ್ಯೆ ಆಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ನೀವೇನ್ ಮಾಡ್ಬೇಕಿಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಇನ್ನು 100 ತನ ನೀವೇನ್ ಮಾಡ್ರಿ? ಅಪವರ್ತನಗಳನ್ನ ಬರೀರಿ. ಈ ಅಪವರ್ತನಗಳನ್ನ ಬರೀ ಮುಂದೆ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ರಿ? ಕಮೆಂಟ್ ಮಾಡ್ರಿ. ನಾ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಇವಾಗ ನಾವು ಮಸಾವನ್ನ ಕಂಡುಹಿಡಿಬೇಕು. ಮಸಾವನ್ನ ನಾವು 2 ವಿಧಾನಗಳಲ್ಲಿ ಕಂಡುಹಿಡಿತೀವಿ. ಮಸಾವನ್ನ ನಾವು 2 ವಿಧಾನಗಳಲ್ಲಿ ಕಂಡುಹಿಡಿಯುವ ಮುಂದೆ ಒಂದೇದು ಅಪವರ್ತನ ವಿಧಾನ. ಯಾವ ವಿಧಾನ? ಅಪವರ್ತನ ವಿಧಾನ. ಹಾಗಾದ್ರೆ ಕೊಟ್ಟ ಸಂಖ್ಯೆಗಳ ನಾವೇನ್ ಮಾಡ್ಬೇಕಿಲ್ಲ? ಅಪವರ್ತನ ಮಸಾವನ್ನ ಕಂಡುಹಿಡಿಬೇಕು. ಏನನ್ನ ಉಪಯೋಗ ಮಾಡ್ಕೊಂಡು? ಅಪವರ್ತನವನ್ನ ಉಪಯೋಗ ಮಾಡ್ಕೊಂಡು. ಹಾಗಾದ್ರೆ ಇಲ್ಲಿ ನೋಡ್ರಿ, 16 24 32. 16 24 32 ನಾ ಏನ್ ಮಾಡ್ತೀನಿ? ಇಲ್ಲಿ ಮಸಾವನ್ನ ಕಂಡುಹಿಡಿತೀನಿ. ಹಾಗಾದ್ರೆ ಇದ್ರ ಮಸಾವನ್ನ ಕಂಡುಹಿಡಿಬೇಕಂದ್ರ ಯಾವ ವಿಧಾನ ಮಾಡತ್ತೀನಿ? ನಾನು ಇಲ್ಲಿ ಅಪವರ್ತನ ವಿಧಾನವನ್ನ ಮಾಡತ್ತೀನಿ. ಫಸ್ಟಿಗೆ ಏನ್ ಮಾಡ್ಬೇಕಿಲ್ಲ? ನಾವು 16 ಅಪವರ್ತನಗಳನ್ನ ಬರ್ಕೋಬೇಕು. ಯಾಕ ನಾವು ಅಪವರ್ತನ ವಿಧಾನದಿಂದ ಮಾಡತ್ತೀವಿ. ಹಾಗಾಗಿ 16 ಅಪವರ್ತನವನ್ನ ನಾವು ಬರ್ಕೋಬೇಕಾಗುತ್ತಿಲ್ಲ. 16 ಅಪವರ್ತನಗಳು ಯಾವ್ಯಾವು? ಅಪವರ್ತನಗಳನ್ನ ನೀವು ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಸ್ಪೀಡ್ ಆಗಿ ಹೇಳ್ಬೋದು. 16 ಅಪವರ್ತನ ಯಾವ? 1 2 4 8 16. ಯಾವ್ದಾರು ಬಿಟ್ಟೇನೆ? 1 16 16, 8 7 16, 4 4 16. ಓಕೆ, ನೆಕ್ಸ್ಟ್ 24. 24ರ ಅಪವರ್ತನಗಳು. 24ರ ಅಪವರ್ತನ 1 2 3 4 6 8 12 24. 24 ಒಂದ್ಲೆ 24, 12 ಏಳೆ 24, 8 ಮೂರ್ಲೆ 24, 6 ನಾಲ್ಕಲ್ಲಿ 24, 4 6ಲೆ 24. ಎಲ್ಲ ಅಪವರ್ತನಗಳು ಏನದವು? ಕರೆಕ್ಟ್ ಅದಾವ. ನೆಕ್ಸ್ಟ್ 32ರ ಅಪವರ್ತನಗಳನ್ನ ನಾವೇನ್ ಮಾಡ್ಬೇಕಿಲ್ಲಿ? ಬರಿಬೇಕು. 1 2 4 8 16 32. ಈ ರೀತಿಯಾಗಿ ಅಪವರ್ತನಗಳನ್ನ ಬರೆದುಕೊಂಡಾಗ ಇವಾಗ ನಾವಿಲ್ಲಿ ಸಾಮಾನ್ಯ ಅಪವರ್ತನಗಳನ್ನ ನೋಡ್ಬೇಕು. ಸಾಮಾನ್ಯ ಅಪವರ್ತನ ಯಾವ್ದೈತಿ? 1 ಐತಿ, 2 ಐತಿ. ಇಲ್ಲಿ ನೋಡ್ರಿ 3 ಇಲ್ಲಷ್ಟ ಐತಿ. ಈ 3 ಸಂಖ್ಯೆ ಒಳಗಿರುವಂತ ಸಂಖ್ಯೆನಷ್ಟ ತಗೋಬೇಕು. ಈಗ 4 ಇಲ್ಲಿನೂ ಐತಿ, ಇಲ್ಲಿನೂ ಐತಿ, ಇಲ್ಲಿನೂ. ಹಾಗಾದ್ರೆ 8 16 ಅಪವರ್ತನ ಐತಿ, 24ರ ಅಪವರ್ತನ ಐತಿ, 32ರ ಅಪವರ್ತನ ಐತಿ. ಹೌದು. ಆದ್ರ 16 ಐತಿ ನೋಡ್ರಿ. 16 ಅಪವರ್ತನ ಹೌದು, ಆದ್ರೆ 24ರ ಅಪವರ್ತನ ಅಲ್ಲ. 32ರ ಅಪವರ್ತನ ಹೌದು, ಆದ್ರೆ 3 ಇದ್ರೊಳಗು ಏನಿಲ್ಲ, ಸಂಖ್ಯೆ ಒಳಗು ಅಪವರ್ತನ ಅಲ್ಲ. ಹಾಗಾದ್ರೆ ಇಲ್ಲಿ ನಮ್ಗ ಸಾಮಾನ್ಯ ಅಪವರ್ತನಗಳು ಯಾವ ಸಿಕ್ಕು? 1 2 4 8. 1 2 4 ಇವು ಸಾಮಾನ್ಯ ಅಪವರ್ತನಗಳು ಸಿಕ್ಕು. ಇಲ್ಲಿ ನಮ್ ಕಂಡೀಷನ್ ಏನೈತಿ? ಮಸಾವನ್ನ ಕಂಡು ಹಿಡಿಬೇಕಂದ್ರ ಅಪವರ್ತನಗಳಲ್ಲಿ ಅತಿ ದೊಡ್ಡ ಸಂಖ್ಯೆ. ಅಪವರ್ತನಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 1 2 4 8 ಐತಿ. ಅದ್ರೊಳಗೆ ದೊಡ್ಡದು ಯಾವ್ದು ಗೊತ್ತಾಗುತ್ತಲ್ಲ ನಿಮ್ಗೆ? 8 ದೊಡ್ಡ ಸಂಖ್ಯೆ. ಹೌದಾ? ಹಾಗಾದ್ರೆ ನಾವಿಲ್ಲಿ ಆದ್ದರಿಂದ 16 24 32ರ ಲಸ 8 ಅಂತ ಹೇಳ್ಬೋದು. ತಿಳಿತಲ್ಲ? ಇದು ಒಂದು ಅಪವರ್ತನ ವಿಧಾನ, ಸರಳವಾದಂತ ವಿಧಾನ ಇದು. ಇವನ್ನ ಪರ್ಫೆಕ್ಟ್ ಆಗಿ ನೀವು ಒಂದ್ಸಲ ಏನ್ ಮಾಡ್ಬೇಕಾಗುತ್ತಿಲ್ಲ? ಕಲಿಬೇಕಾಗುತ್ತೆ. ಇವಾಗ ನಾವಿಲ್ಲಿ 2ನೇ ಉದಾಹರಣೆಯನ್ನ ತಗೊಳ್ಳೋಣ. 2ನೇ ಉದಾಹರಣೆ ಒಳಗ 15 20 35 ತಗೊಂತೆ ನಾನು. 15 20 35. 15ರ ಅಪವರ್ತನಗಳನ್ನ ಬರೀರಿ. 15ರ ಅಪವರ್ತನಗಳು ಯಾವುವು? 1 3 5 15. ನೆಕ್ಸ್ಟ್ 20ರ ಅಪವರ್ತನ ಬರೀರಿ. 1 2 4 5 10 20.
21 20 17 20 5 ನಕಲಿ 20 4 5 20 ಕರೆಕ್ಟ್ ಐತೆ. ನೆಕ್ಸ್ಟ್ 35ರ ಅಪವರ್ತನ ಬರೀನು. 35ರ ಅಪವರ್ತನ ಏನು? 1 5 7 35. ಹೌದಾ? ಇವಾಗ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ಸ್ಟೆಪ್ ಸಾಮಾನ್ಯ ಅಪವರ್ತನಗಳನ್ನ ರೌಂಡ್ ಹಾಕೋಬೇಕು. ಇಲ್ಲಿನೂ ಒಂದೈತಿ. ಹೌದಾ? 5 ಬೇರೆ ಸಂಖ್ಯೆ ಯಾವರದಾವ? ಇಲ್ಲ. ಹಾಗಾದ್ರೆ ನಮ್ ಕಾಮನ್ ಆಗಿ ಸಾಮಾನ್ಯ ಅಪವರ್ತನಗಳು ಯಾವ ಸಿಕ್ಕವು? ಸಾಮಾನ್ಯ ಅಪವರ್ತನಗಳು 1 ಮತ್ತು 5. ನೀವು ಇನ್ನೊಂದು ನಂಗೆ ಡೌಟ್ ಕೇಳಬಹುದು, ಈ ರೌಂಡ್ ಹಾಕೋದು ಕಂಪಲ್ಸರಿ ಇಲ್ಲ. ಈ ರೌಂಡ್ ಹಾಕೋದು ಏನಿಲ್ಲ, ಕಂಪಲ್ಸರಿ ಇಲ್ಲ. ನೀವು ಲೆಕ್ಕಗಳನ್ನ ಯಾವ ರೀತಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ, ಡೇ ಟು ಡೇ ಬಿಡಿಸ್ತಾ ಹೋಗ್ತಿರಲ್ಲ, ಅವಾಗ ರೌಂಡ್ ಹಾಕೋ ಅವಶ್ಯಕತೆ ಇರುವುದಿಲ್ಲ. ಇದ್ರೊಳಗೆ ಒಂದೈತಿ, ಇದ್ರೊಳಗೆ ಇಲ್ಲಿ 3 ಐತಿ, ಇಲ್ಲಿಲ್ಲ, ಇಲ್ಲೇನು ಇಲ್ಲ, ಬಿಟ್ಬಿಡ್ಬೇಕು. ಇಲ್ಲೇ 5 ಐತಿ, ಇದ್ರೊಳಗೈತಿ, ಇದ್ರೊಳಗೈತಿ. ಹಾಗಾದ್ರೆ ಸಾಮಾನ್ಯ ಯಾವ? 1 5. ನೆಕ್ಸ್ಟ್ 15 ಇಲ್ಲೈತಿ, ಇಲ್ಲಿಲ್ಲ, ಇಲ್ಲಿಲ್ಲ. ಈ ರೀತಿಯಾಗಿ ನೀವು ಲೆಕ್ಕಗಳನ್ನ ಪರ್ಫೆಕ್ಟ್ ಆಗ್ತಾ ಹೋದಂಗ ರೌಂಡ್ ಹಾಕೋ ಅವಶ್ಯಕತೆ ಇರುವುದಿಲ್ಲ. ತಿಳಿತಲ್ಲ? ಹಾಗಾದ್ರೆ ಇಲ್ಲಿ ನಾವು 15 20 35ರ ಮಸ ಏನಂತ ಹೇಳ್ಬೋದು? 15 20 35ರ ಮಸ 5. ಯಾಕೆ? ಇಲ್ಲಿ 1 ಐತಿ, ಇಲ್ಲಿ 5 ಐತಿ. ಮತ್ತ 1 5ರೊಳಗೆ ದೊಡ್ಡ ಸಂಖ್ಯೆ ಯಾವುದು? 5. ಅದಕ್ಕೆ ನಾವು ಇಲ್ಲಿ ಮಸಾವನ್ನ ಏನಂತ ಮಾಡ್ಬೇಕು? 5 ಅಂತ ತಗೋಬೇಕು. ತಿಳಿತಲ್ಲ? ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೋಡ್ರಿ, ಇನ್ನೊಂದು 3ನೇ ಉದಾಹರಣೆಯನ್ನ ತಗೊಂತೇನೆ ನಾನು. 2 5 8. ಈಗ 2 5 8ರಲ್ಲಿ 2ರ ಅಪವರ್ತನ ಏನು? 1 2. 2ರ ಅಪವರ್ತನಗಳೇನ? 1 2. 5ರ ಅಪವರ್ತನ ಏನು? 1 5. 8ರ ಅಪವರ್ತನ 1 2 4 8. ಇಲ್ಲಿ ನೋಡ್ರಿ 1 1, ಇಲ್ಲಿ 2 ಇಲ್ಲ, ಇಲ್ಲಿಲ್ಲ. 5 ಇದ್ರಾಗೈತಿ, ಇದ್ರಾಗಿಲ್ಲ. ಹಾಗಾದ್ರೆ 2 5 8ರ ಮಸ ಏನು? 1. ಯಾವಾಗ ಎರಡು ಅವಿಭಾಜ್ಯ ಸಂಖ್ಯೆಗಳಿರ್ತಾವು. ಹೌದಾ? ಈಗ 2 ಮತ್ತು 5 ಅವಿಭಾಜ್ಯ ಸಂಖ್ಯೆ, 8 ಒಂದು ಅವಿಭಾಜ್ಯ ಸಂಖ್ಯೆ. ಈ ರೀತಿಯಾಗಿ 2 ಅವಿಭಾಜ್ಯ ಸಂಖ್ಯೆ ಇದ್ದಾಗ ಅದ್ರ ಮಸ 1 ಆಗುತ್ತ. ತಿಳಿತಲ್ಲ? ಅದ್ರ ಮಸ ಏನಾಗುತ್ತ? 1 ಆಗುತ್ತಂತ ಇಲ್ಲಿ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ವಿಧಾನ ಯಾವ ರೀತಿ ಇರ್ತ ನೋಡ್ರಿ. 16 24 32. ಹೌದಾ? ಇಲ್ಲಿ ನೀವೇನು ವಿಚಾರ ಮಾಡಂಗಿಲ್ಲ. 16 24 32 ಇವು 3 ಒಂದ ಮಗೆಗಿರ್ಬೇಕು. ಹೆಂಗ? 4ರ ಮಗ್ಯಾಗ 4 ನಕಲ್ 16, 6 ನಕಲ್ 24, 8 ನಕಲ್ 32. ಆದ್ರ 4 ಐತಿ, ಅದ್ರಕಿನ್ನ ಮುಂದೆ ಯಾವ್ದಾರ ಸಂಖ್ಯಾಗ ಐತಿ ನೋಡ್ಬೇಕು. ಮತ್ತ 6 ನಕಲ್ 24, 6ರ ಮಗ್ಯಾಗ 24 ಒಂದ ಐತಿ, 16 ಇಲ್ಲ. ಮತ್ತ ಮುಂದಿನ ಸಂಖ್ಯೆ ತಗೋಬೇಕು. ಈ ರೀತಿಯಾಗಿ ನಾವ್ 8ಅನ್ನ ತಗೋರಿ. 8 7 16, 8 3 24, 8 ನಕಲೆ 32. ಮತ್ 8ರ ನಂತರ 9 ಐತಿ, 9ರ ಮಗ್ಯಾಗ ಅದಾವ ನೀವು? ಇಲ್ಲ. 10 ಅದ್ರ ಮಗ್ಗಿ ಒಳಗಿಲ್ಲ. 12 12 7 24. ಹೌದಾ? ಇದು ಒಂದ ಸಂಖ್ಯೆ ಐತಿ, ಇವೆರಡೂ ಇಲ್ಲ. ಹಾಗಾದ್ರಲ್ಲಿ 3 ಸಂಖ್ಯೆಗಳು ಒಂದ ಮಗ್ಗಿ ಒಳಗಿರ್ಬೇಕು. ಅದು ಅತಿ ದೊಡ್ಡ ಸಂಖ್ಯೆ ಆಗಿರ್ಬೇಕು. ಆ ಸಂಖ್ಯೆ ಯಾವುದು? 8. 8 7 16, 8 3 24, 8 ನಕಲೆ 32. ಈ ರೀತಿಯಾಗಿ ಒಂದ ಸಲ ಬಾಗ್ ಹೋಗ್ತಿರ್ಬೇಕು. ಅದು ಸಂಖ್ಯೆ ಯಾವ್ದಿರ್ಬೇಕು? ದೊಡ್ಡದಾಗಿರ್ಬೇಕು. ಅದ ಆ ಸಂಖ್ಯೆಗಳ ಏನಾಗುತ್ತ? ಮಸ ಆಗುತ್ತ. ಹಾಗಾದ್ರೆ ಆದ್ದರಿಂದ 16 24 32ರ ಮಸ ಎಷ್ಟು? 8. ತಿಳಿತಾ? ಅತಿ ದೊಡ್ಡ ಸಂಖ್ಯೆಗಳಿಂದ ಇವೇನ್ ಭಾಗ ಹೋಗ್ತಾವಲ್ಲ ಅದ ಆ ಸಂಖ್ಯೆ ಮಸ. ಇದು 2ನೇ ವಿಧಾನ. ನೆಕ್ಸ್ಟ್ ನೋಡ್ರಿ 15 20 35. 15 25 35 ಇವುಗಳನ್ನು ಕೂಡ ಒಂದ ಮಗ್ಗಿ ಒಳಗೆ ಹೋಗ್ಬೇಕು. ಯಾವುದು? 15 ಒಂದ್ಲೆ 15, 15ರ ಮಗ್ಯಾಗ 20 ಇಲ್ಲ, 35 ಇಲ್ಲ. 10 ತಗೋರಿ. 10ರ ಮಗ್ಯಾಗ 15 ಇಲ್ಲ, 10 7 20, 10ರ ಮಗ್ಯಾಗ 35 ಇಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಬರ್ರಿ 5 ನೋಡೋಣ್ರಿ. 5 3 15, 5 ನಕಲೆ 20, 5 7 35. 3 ಸಂಖ್ಯೆಗಳು 5ರ ಮಗ್ಗಿ ಒಳಗದಾವ್. ಹೌದಾ? ಬೇರೆ ಯಾವ್ದಾರ ಮಗ್ಗಿ ಒಳಗದಾವನೋ 3 ಸಂಖ್ಯೆಗಳು ಇಲ್ಲ. ಹಾಗಾದ್ರೆ ಇಲ್ಲಿ 5 3 15, 5 ನಕಲೆ 20,
5 ಏಳೆ 35. ಇದ ಏನಿಲ್ಲ ಅತಿ ದೊಡ್ಡ ಸಂಖ್ಯೆ. ಹಾಗಾದ್ರೆ 15, 20, 35ರ ಲಸ ಸಾರಿ ಮಸ ಏನಂತ ಹೇಳ್ಬೋದು ನಾವಿಲ್ಲಿ 5 ಅಂತ ಹೇಳ್ಬೋದು. ತಿಳಿತಲ್ಲ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತಗೊಳೋಣ. 2, 5, 8ನ ತಗೊಳೋಣ್ರಿ. 2, 5, 8. ಇಲ್ಲಿ ನೋಡ್ರಿ 2, 5, 8 ಮತ್ ಯಾವ ಸಂಖ್ಯೆ ಒಳಗ ಅದಾವ ನೀವು? 2ರ ಮಗ್ಗಿ ಒಳಗ 2 ಐತಿ, 2 ಒಂದ್ಲೆ ಐತಿ, ಆದ್ರೆ 2ರ ಮಗ್ಗಿ ಒಳಗ 5 ಇಲ್ಲ. ಹೌದಾ? 2ರ ಮಗ್ಗಿ ಒಳಗ 8 ಐತಿ, 2 ನಕಲೆ 8 ಐತಿ. 2 ಒಂದ್ಲೆ 2 ಐತಿ, 2ರ ಮಗ್ಗಿ ಒಳಗ 5 ಇಲ್ಲ, 2 ನಕಲೆ 8 ಐತಿ. ಹಾಗಾದ್ರೆ 2 ತಗೊಳಕ್ ಬರಲ್ಲ. 2 ತಗೊಳಕ್ ಬರಲ್ಲ ಅಂದ್ರೆ ಅದಕ್ಕೆ ಸಣ್ಣ ಸಂಖ್ಯೆ ತಗೋಬೇಕಾನ? ಯಾವ್ದು? 1, 1 2ಲೆ, 1 5ಲೆ, 1 8ಲೆ. ಇಲ್ಲ, ನಾವ್ 8ರಲ್ಲೇ ತಗೊಂತೀವಿ. 8ರ ಮಗ್ಯಾಗ 2 ಐತೆ? ಇಲ್ಲ. 8ರ ಮಗ್ಯಾಗ 5 ಐತೆ? ಇಲ್ಲ. 5ರ ಮಗ್ಯಾಗ 5 ಐತಿ, ಬಟ್ ಆದ್ರೆ 2 8 ಇಲ್ಲಲ್ಲ. ಹಾಗಾಗಿ ಆ ಸಂಖ್ಯೆಗಳನ್ನ ನಾವೇನ್ ಮಾಡಕ್ಕಾಗಲ್ಲ, ಇಲ್ಲಿ ತಗೊಳಕ್ಕಾಗಲ್ಲ. ಒಂದು ಸಂಖ್ಯೆ ತಗೊಂಡ್ರೆ ಅಂದ್ರ ಆ ಸಂಖ್ಯೆ ಒಳಗೆ ಇವು ಕೊಟ್ಟಂತ ಅಷ್ಟು ಸಂಖ್ಯೆಗಳು ಏನಾಗಿರ್ಬೇಕು? ಇರ್ಬೇಕು. ಅದ ಏನ? ಮಸ. ತಿಳಿತಲ್ಲ. ಇವಾಗ ಏನ್ ಮಾಡ್ಬೋದು ನಾವಿಲ್ಲಿ? 2, 5, 8ರ ಮಸ 1. ನೀವು 2 ಬಿಟ್ಟು 4 ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ರಿ, ಸರಳ ಆಗುತ್ತೆ.